ನಮಸ್ತೆ ಸ್ನೇಹಿತರೆ. ಹೊಟ್ಟೆ ಹಸ್ತು ಊಟದ ಸಮಯ ಮೀರಿದ್ದಾಗ ಮನೆಗೆ ಹೋಗ್ತೀವಿ, ಏನಾರ ಇದ್ರೆ ಕೊಡೆ ಅಂತ. ಇಲ್ಲ ಸ್ವಲ್ಪ ಅನ್ನ ಅದೇ ಕಣ್ರಿ, ಅದು ಬೆವ್ತ್ಕೊಂಡಂಗೆ ಅದೇ ಅಂದರೆ ಆಯಿತು ಕೊಡವ ಆತಾಗ ಏನೋ ಇರಲಿ ಅಂತೀವಿ. ಮುದ್ದೆ ಅದೇ ಎಂದಾಗ ಸ್ವಲ್ಪ ಬೆವ್ತ್ಕೊಂಡಾಗ ಅದೇ ಅಂದರೆ ಆಯಿತು ಕೊಡು, ಮಜ್ಜಿಗೆ ಇದ್ರೆ ಕಲಿಸ್ಕೊಂಡು ಅಂಬ್ಲಿ ಮಾಡ್ಕೊ ಕುಡಿದ್ಬಿಡ್ತೀನಿ, ಅಡುಗೆ ಮಾಡೋ ತನಕ ಕಾಯೋದಿಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಸಾರಿಗೆ ಸಂಸ್ಥೆ ನೌಕರರ ಸದ್ಯದ ಪರಿಸ್ಥಿತಿ ಹಸುವಿನಿಂದ ಬಳಲುತ್ತಿರುವ ವ್ಯಕ್ತಿಯ ರೀತಿಯಾಗಿದೆ. ಅದು ಸರ್ಕಾರಕ್ಕೂ ಮನವರಿಕೆಯಾಗಿದೆ. ಏನೋ ಒಂದು ಕೊಟ್ಟರು ಸಾಕಲ್ಲ ಅನ್ನೋ ಲೆಕ್ಕದಲ್ಲಿ. ಯಾರೋ ಒಂದು ಮಹಿಳೆ ಹೇಳ್ತಿದ್ರಲ್ಲ ಗ್ಯಾರಂಟಿಗಳ ವಿಚಾರದಲ್ಲಿ, ಅವನು ಬಿಸ್ಕೆಟ್ ಹಚ್ದಂಗೆ ಹಚ್ತಾ ನಾವು ಆಯ್ಕೋ ತಿನ್ಕೊಂಡು ಈಗ ಅದನ್ನೇ ಹಿಡ್ಕೊ ಕೂತವನೆ ಅಂತ. ಅಂಥ ಪರಿಸ್ಥಿತಿಗೆ ಸಾರಿಗೆ ಸಂಸ್ಥೆ ನೌಕರರು ಬಂದಿದ್ದಾರೆ. ಬಹುತೇಕ ಭರವಸೆ ಇತ್ತು ಸಾರಿಗೆ ಸಂಸ್ಥೆ ನೌಕರರಿಗೆ. 26ನೇ ತಾರೀಕು ಸಂಘಟನೆಗಳು ಹಾಗೂ ಸರ್ಕಾರದ ಮಧ್ಯೆ ಸಂಧಾನ ಏರ್ಪಟ್ಟು ಒಂದು ಸ್ಪಷ್ಟ ಸಂದೇಶ ಸರ್ಕಾರದ ವತಿಯಿಂದ ಸಂಸ್ಥೆ ನೌಕರರಿಗೆ ವೇತನ ಹೆಚ್ಚಳ ಹಿಂಬಾಕಿಗೆ ಸಂಬಂಧಪಟ್ಟಂತೆ ಹೊರಬೀಳ್ತದೆ ಅಂತ. ನಾನು ಹೇಳ್ತಿದ್ದಂಗೆ ಬೀಜದ ಓರಿ ನಾಯಿ ಬಾಯಿಗೆ ಸಿಗುವಂಥ ದಿನ ಹಾಗೂ ಗಜಪ್ರಸವದ ದಿನ, ವೇತನ ಹೆಚ್ಚಳ ಹಿಂಬಾಕಿ ಅನ್ನುವಂಥ ಗಜಪ್ರಸವದ ದಿನ ಡಿಸೆಂಬರ್ 6ನೇ ತಾರೀಕಿಗೆ ಹೋಗಿದೆ. ಅವತ್ತು ನನ್ನ ಲೆಕ್ಕ ಒಂದು ಹಂತಕ್ಕೆ ಬಂದೇ ಬರ್ತದೆ. ನೆನ್ನೆನೇ ಕಾರ್ಮಿಕ ಸಂಘಟನೆಗಳು, ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯವರು ಹೋಗಿದ್ದವರು ಸರ್ಕಾರ ಹೇಳ್ತಲ್ಲ, ಈಗ ಅಲ್ಲಿ ಹೇಳಿಕೆ ಬರ್ತಾಯಿತ್ತು 17% ಕೊಡ್ತೀವಿ ಅಂದರು, ನಾವು 25 ಕೇಳೀವಿ ಅಂತ. ಒಂದು 20% ಕೊಟ್ಬಿಡಿ, ನಮಗೂ ಬೇಡ ನಿಮಗೂ ಬೇಡ ಅಂಥೇಳಿ 14 ತಿಂಗಳ ಹಿಂಬಾಕಿಗೆ ಸಂಬಂಧಪಟ್ಟಂತೆ ಸರ್ಕಾರ ಖಂಡ ತುಂಡವಾಗಿ ಹೇಳಿದೆ. 14 ತಿಂಗಳ ಮೇಲೆ ನಾವು ಕೊಡಲ್ಲೋ. ಮಾನವೀಯತೆ ಹಿನ್ನೆಲೆಯಲ್ಲಿ 1/4/2026ರಿಂದ ವೇತನ ಹೆಚ್ಚಳ ಮಾಡ್ತೀವಿ ಅಂದಿದ್ದೀರಿ. ಅದನ್ನ 1/1/2026ರಿಂದ ಹೆಚ್ಚಳ ಮಾಡಿಬಿಟ್ಟು 20% ವೇತನ ಹೆಚ್ಚಳವನ್ನು 26ನೇ ತಾರೀಕು 1/1/2026ರಿಂದ ಜಾರಿ ಮಾಡಿಬಿಡಿ. 14 ತಿಂಗಳು ಹಿಂಬಾಕಿ ಜೊತೆಗೆ ಇನ್ನೊಂದು 6 ತಿಂಗಳು ಸೇರಿಸ್ಬಿಟ್ಟು 20 ತಿಂಗಳು ಹಿಂಬಾಕಿ ಕೊಟ್ಬಿಡಿ ಅಂತಿದ್ರೆ ಸರ್ಕಾರ ಮನಸ್ಸು ಮಾಡ್ತಿತ್ತು. ಬಹುತೇಕ ಮುಂದಿನ 6ನೇ ತಾರೀಕು ಅದೇ ನಿರ್ಧಾರವಾಯ್ತದೆ. 1/1/2026ರಿಂದ 17 ಏನು ಹೇಳಿದ್ರು ಅಂತಿದ್ರು, ಒಂದು 18-19% ವೇತನ ಹೆಚ್ಚಳ ಜೊತೆಗೆ 14 ತಿಂಗಳ ಜೊತೆಗೆ ಇನ್ನೊಂದು 3-4 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ಇನ್ನೊಂದು 100 ಕೋಟಿ ಕೊಟ್ಬಿಡ್ರಿ, 700 ಕೋಟಿ ಜೊತೆಗೆ ಅಂದ್ಬಿಟ್ಟು ಇನ್ನೊಂದು 4-5 ತಿಂಗಳು, ಒಟ್ಟು ಒಂದು 20 ತಿಂಗಳು ಹಿಂಬಾಕಿ ವೇತನನಾರು ಕೊಡೋ ಲೆಕ್ಕದಲ್ಲಿ ಸರ್ಕಾರ ಬರ್ತದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಚಂದ್ರಣ್ಣವ್ರ ವಿಚಾರ, ಚಂದ್ರಣ್ಣವ್ರಿಗೆ 5ನೇ ತಾರೀಕು ಸಭೆ ಕರೆದವ್ರು ಅಂತಾರೆ. ಅವ್ರಿಗೆ ಹೇಳ್ತಾರೆ ಸರ್ಕಾರ, ಚಂದ್ರು ಇನ್ನೂ ವಯಸ್ಸು ಅದಿದೆ ನಿನಗೆ, ಇನ್ನೂ ಯುವಕ ಬೆಳಿಬೇಕು, 2028ರ ಕೊನೆಯ ಈ ಸರ್ಕಾರದ ಅವಧಿಯ ಸಚಿವ ಸಂಪುಟ ಇರ್ತದಲ್ಲ, ಆಗ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಸಂಸ್ಥೆ ನೌಕರರಿಗೆ ಜೂನ್ 2028ರಿಂದ ಅಳವಡಿಸ್ಕೊಳ್ಳಿ ಅಂತ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೊಡಿಸ್ತೀವಿ. ಆಗ ಪ್ರಣಾಳಿಕೆಯಲ್ಲಿದ್ದದ್ದನ್ನು ಜಾರಿ ಮಾಡುತ್ತೋ ಆ ಲೆಕ್ಕಾಚಾರದಲ್ಲಿ ನೀನು ಇನ್ನೊಂದಷ್ಟು ಸಮಾಧಾನ ಪಟ್ಕೋವೆ, ನಿನ್ನ ಬಗ್ಗೆನೂ ನೌಕರರು ಒಲವು ವ್ಯಕ್ತಪಡಿಸ್ತಾರೆ, ಹಂಗಾಗಿ ಇರು ಚಂದ್ರು ಅಂದ್ಬಿಟ್ಟು ಹೇಳಿ ಸರ್ಕಾರದ ಜನಪ್ರತಿನಿಧಿಗಳು ಅವ್ರಿಗೆ ನೈಸ್ ಮಾಡಿ 5ನೇ ತಾರೀಕು ಅವ್ರು ಕಳಿಸ್ತಾರೆ. 6ನೇ ತಾರೀಕು ಇವ್ರಿಗೆ 1/1/26ರಿಂದ ಮಾಡೀವಿ, ಒಂದು 20% ಮಾಡ್ತೀವಿ ಹೋಗ್ರಿ, ಆಯಿತು, ಒಂದು 17-18 ತಿಂಗಳು ಅರಿಯರ್ಸ್ ಕೊಡಮ ಅಂತ ಇವ್ರನ್ನೂ ಸಾಗಾಗ್ತಾರೆ ಜಂಟಿ ಕ್ರಿಯಾ ಸಮಿತಿಯವ್ರನ್ನೂ. ಯಾಕೆಂದರೆ ರಾಜಕೀಯ ಪಕ್ಷಗಳನ್ನು ನಾನು ಮುಷ್ಕರದಲ್ಲಿ ವಜಾಗೊಂಡಿದ್ದೆ ಅಂಥೇಳಿ 2 ವರ್ಷ ಹೊರಗಿದ್ದಾಗ ರಾಜಕೀಯ ಪಕ್ಷಗಳನ್ನು, ರಾಜ್ಯದಲ್ಲಿರುವಂಥ 3 ರಾಜಕೀಯ ಪಕ್ಷಗಳನ್ನು ಹತ್ತಿರದಿಂದ ನಾನು ನೋಡಿದ್ದೀನಿ. ರಾಜಕೀಯ ಪಕ್ಷಗಳೇನು ಅಂದರೆ ಮುಂದೆ ಹೇಳುವುದೊಂಥರ, ಆದರೆ ತೆರೆಯ ಹಿಂದೆ ಅವರ ಆಟಗಳು ಬೇರೆ ಇರ್ತದೆ. ಅದು ನೀವು ನೋಡಿದ್ದೀರಿ. ಅಧಿವೇಶನ ನೋಡಿ ಇವಾಗ ತೊಡೆ ತಡ್ತಾರೆ, ಊಟದ ಟೈಮಲ್ಲಿ ಜೊತೆಲೆ ಕೂತ್ಕೊ ಊಟ ಮಾಡ್ತಾ ಇರ್ತಾರೆ. ಹಿಂಗೆ ನಾನಾ ರೀತಿ ಇರ್ತವೆ ರಾಜಕೀಯ ಪಕ್ಷಗಳ ಪಟ್ಟುಗಳು. ಹಾಗಾಗಿ ಇಲ್ಲೂ ಅದೇ ಆಗಿದೆ. ಬಹುತೇಕ ನೆನ್ನೆನೆ 17%, 20% ಕೊಟ್ಬಿಡಿ, 14 ತಿಂಗಳ ಬಗ್ಗೆ ಒಂದು 20 ತಿಂಗಳು ಹಿಂಬಾಕಿ ಕೊಟ್ಬಿಡಿ, 1/1/2026ರಿಂದ ವೇತನ ಪರಿಷ್ಕರಣೆ ಮಾಡಿಬಿಡಿ
ಅಂತ ಜಂಟಿ ಕ್ರಿಯಾ ಸಮಿತಿ ಮುಖ್ಯಸ್ಥರು ಸರ್ಕಾರಕ್ಕೆ ಮನವರಿಕೆ ಮಾಡಿದರೆ ಬಹುತೇಕ ನೆನ್ನೆನೆ ಸಾರಿಗೆ ಸಂಸ್ಥೆ ನೌಕರರಿಗೆಲ್ಲ ಸಿಹಿ ಸುದ್ದಿ ಬರ್ತಿತ್ತು. ಬಹುತೇಕ 6ನೇ ತಾರೀಕು ಬರ್ತದೆ. ಯಾಕೆಂದರೆ ಮುಂದೆ 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಆ ಅಧಿವೇಶನದ ಸಂದರ್ಭದಲ್ಲಿ ಈ ಸಂಘಟನೆಗಳ ಏಳ್ಬಣಗಳು ಒಂದೊಂದಿನ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದು, ಆ ಮೂಲಕ ಮಾಧ್ಯಮಗಳು, ಏಕೆಂದರೆ ಹಿಂದೆ ಸಂಬಳ ಜಾಸ್ತಿ ಮಾಡಬೇಕು ಅಂದರೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರ ಸಾರಿಗೆ ಸಚಿವರು ಹೇಳವ್ರೆ. ಹತ್ತತ್ರ 1,000 ಕೋಟಿ ನಮಗೆ ಹೆಚ್ಚುವರಿ ಆದಾಯ ಬರ್ತದೆ ಟಿಕೆಟ್ ದರದಿಂದ ಹೆಚ್ಚಳದಿಂದ ಅಂತ. ಅದನ್ನು ಜನಗಳು ಅಂತಾರೆ, ನೋಡೋ ಟಿಕೆಟ್ ದರ ಹೆಚ್ಚಳ ಮಾಡಿದ್ರು ಇವ್ರಿಗೆ ಸಂಬಳ ಜಾಸ್ತಿ ಮಾಡೋಕ್ಕೆ, ಸಂಬಳನೇ ಜಾಸ್ತಿ ಮಾಡಲಿಲ್ಲ ಅಂತ ಜನಗಳು ಮಾತಾಡ್ಕೊಡ್ತಾ ಇರೋದು. ಸಂಸ್ಥೆ ನೌಕರರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಗುಪ್ತಚರ ವರದಿಯ ಮೂಲಕ ಸರ್ಕಾರದ ಜನಪ್ರತಿನಿಧಿಗಳಿಗೆ ತಲುಪಿರ್ತದೆ. ಆ ಮೂಲಕ ದಯವಿಟ್ಟು ಭರವಸೆ ಇಡಿ, ಡಿಸೆಂಬರ್ 6ನೇ ತಾರೀಕು ಒಂದು ಒಳ್ಳೇದಾಯ್ತದೆ. ಈಗ ಹೇಳ್ದಲ್ಲ ನಾನು, ಹಸಿದ ಹೊಟ್ಟೆಗೆ ಅನ್ನವನ್ನೀಯಬೇಕೆ ಹೊರತು ಅಮೃತವನ್ನಲ್ಲ. ಹೊಟ್ಟೆ ಎಸ್ಕೊಂಡು ಸುಣ್ಣಾಗಿರೋನು ಸಿಕ್ಕ ಸಾಕು ಏನೋ ಒಂದು ತಿನ್ಮ ಅಂತಾನೆ. ಅಂಥ ಪರಿಸ್ಥಿತಿಯ ನೌಕರರ ಪರಿಸ್ಥಿತಿಯನ್ನು ಸರ್ಕಾರ ಮನಗಂಡು ನಾವು ಲೇಟ್ ಮಾಡಿದಷ್ಟು, ನಿಧಾನ ಮಾಡಿದಷ್ಟು ಅವರು ಏನೋ ನಿಮ್ಮ ಕೈಲು ಏನೋ ಒಂದು ಕೊಟ್ಬಿಟ್ರಪ್ಪ ತಾಗಿ ಸಾಕು, ಈ ಸುಖ ಅನ್ನುವ ಮನಸ್ಥಿತಿಗೆ ಬರಲಿ ಅಂತೇಳಿ ಸರ್ಕಾರ ಹಳೆದು ತೂಗಿ ನಿಧಾನ ಮಾಡ್ತಾ ಇದೆ. ಹಾಗಾಗಿ ಸಾರಿಗೆ ಸಂಸ್ಥೆ ನೌಕರರೇ ಏನು ದುಗುಡ ಪಟ್ಕೋಬೇಡಿ. 6ನೇ ತಾರೀಕು ಖಂಡಿತ ನನ್ನ ಅನಿಸಿಕೆ ಪ್ರಕಾರ ಒಂದು ಒಳ್ಳೆಯದು. ಈ ಬಾಕಿ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ವೇತನ ಒಪ್ಪಂದ ಏನು ತಿಪ್ಪರ್ಲಾಗ ಮಾಡಿದ್ರು ಅವರು ಮಾನವೀಯತೆ ದೃಷ್ಟಿಯಲ್ಲಿ 23ರಲ್ಲಿ ಆದೇಶ ಮಾಡಿದರು. ಪಾಪ ಹಲವಾರು ಜನ ಹೇಳ್ತಾರೆ ಆದೇಶ ಓದಿದ್ದೀರ ಅಂತ. ಅಲ್ಲಿರುವುದೇನು 2019ರ ಮೂಲ ವೇತನಕ್ಕೆ 1/1/2023ರಿಂದ ಜಾರಿಗೆ ಬರುವಂತೆ ಸ್ಪಷ್ಟವಾಗಿ ಕಾಣಿಸೋದು. ಪಾಪ ಅವ್ರು ನನಗೆ ಕನ್ನಡದ ಪಾಠ ಮಾಡ್ತಾರೆ ಒಂದಷ್ಟು ಜನ, ಮಾಡಲಿ. ಹ್ಞೂ ಅನ್ಕೋಬೇಕು, ಹ್ಞೂ ಅಂದವ್ರ ಊರೆಲ್ಲ ಉಂಡ್ರು ಅನ್ನುವಂಗೆ ಹ್ಞೂ ಅನ್ಕೊಂಡು ಹೋಯ್ತಾ ಇರೋಣ. ಹಾಗಾಗಿ 2026 ಜನವರಿಯಿಂದಂತೂ ಸರ್ಕಾರ ಎರಡೂ ಸಂಘಟನೆಗಳು ಪ್ರಬಲವಾಗಿ ಒಂದಾಗಿ ನಿಂತಿದ್ರೆ ಎರಡೂ ಬಣಗಳು ಬಹುಶಃ 2025ರಿಂದ ಮಾಡುವು. ಈಗ ಸರ್ಕಾರ ಏನು ಮಾಡ್ತದೆ, ಮಾನವತೆ ಹಿನ್ನೆಲೆಯಲ್ಲಿ 2027ಕ್ಕೆ ಮಾಡಬೇಕಾಯ್ತು. 26 ಜನವರಿಯಿಂದ ಜಾರಿ ಬರುವಂಗೆ ಮಾಡೀವಿ. 18-90% ಹಿಂಬಾಕಿಗೆ ಇನ್ನೊಂದು 2 ತಿಂಗಳು 3 ತಿಂಗಳು ಸೇರಿಸಿವಿ ಅಂದ್ಬಿಟ್ಟು ನಮ್ಮನ್ನು ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡಿ ಆ ತುಪ್ಪದ ಗಮಲದಲ್ಲಿ ನಾವು ಒಂದಷ್ಟು ಊಟ ಮಾಡ್ಕೋತಾರ ಮಾಡಿ ಕೈ ತೊಳ್ಕೊಳ್ತದೆ. ಹಂಗಾಗಿ ದಯವಿಟ್ಟು ಯಾರು ಏನು ಧೃತಿಗೇಳಬೇಡಿ. 10 ದಿನ ಇದ್ದೋಳು 11 ದಿನ ಇದ್ದೋಳು ಇನ್ನೊಂದು ದಿನ ಇರಲಾರ್ಲೆ ಅಂತಾರೆ. ಬಾಣ್ತೀರ ಸ್ನಾನ ಮಾಡುವಾಗ 11 ದಿನ ನೀರು ಒಯ್ಬೇಕು ಅಂತಾರಲ್ಲ, 11 ದಿನ ಇದ್ದೋಳು ಇನ್ನೊಂದು ದಿನ ಇರಲಾರ್ಲೆ. ಯಾಕೆಂದರೆ ಬಾಣ್ತಿಗೆ ಬಾಡು ಬಳ್ಳೆ ಮಾಡಿಕ್ಬೇಕಲ್ಲ, ಆ ಲೆಕ್ಕಾಚಾರದಲ್ಲಿ ಅಂತಾರೆ. ಹಾಗಾಗಿ ದಯವಿಟ್ಟು ಭರವಸೆ ಇಡಿ, ಏನೋ ಒಂದು ಆಗ್ತದೆ. ಯಾಕೆಂದರೆ ಮುಂದೆ ಧರಣಿ ಸತ್ಯಾಗ್ರಹ ಮತ್ತೊಂದು ಮಗದೊಂದು ಮುಜುಗರ ತಪ್ಪಿಸ್ಕೋಬೇಕಲ್ಲ ಸರ್ಕಾರ ಅಧಿವೇಶನದ ಸಂದರ್ಭದಲ್ಲಿ. ಆ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ಸನ್ಮಾನ್ಯ ಸಾರಿಗೆ ಸಚಿವರು, ವ್ಯವಸ್ಥಾಪಕ ನಿರ್ದೇಶಕರುಗಳು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ವಿಶ್ವಾಸವನ್ನು ಕಳ್ಕೊಬೇಡಿ, ನಂಬಿಕೆ ಕಳ್ಕೊಬೇಡಿ. ಒಳ್ಳೆಯದಾಯ್ತದೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾಯಿದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.